ಓಕೆ, ಒಂದು ಹೇಳ್ತೀನಿ, ಯಾರು ತಪ್ಪು ಮಾಡಬೇಕು ಅಂತ ಯಾವತ್ತೂ ತಪ್ಪು ಮಾಡಲ್ಲ. ಆ ಗಳಿಗೆ ಆ ಒಂದು ಬ್ಯಾಡ್ ಟೈಮು ಹಂಗೆ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಯ್ತು. ಇವತ್ತು ನಾವೆಲ್ಲೋ ಕಾರಲ್ಲಿ ರೋಡಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ. ಮುಂದಕ್ಕೆ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ರೋಲ್ ಇದೆ ನಮ್ಗೆ ಗೊತ್ತಿರಲ್ಲ. ಇಲ್ಲಿಂದ ಹೋಗ್ತಾ ಜರ್ನಿ ಸ್ಟಾರ್ಟ್ ಮಾಡಿರ್ತೀವಿ. ಇನ್ನೊಂದು 2 ಕಿಲೋಮೀಟರ್ ಹೋಗ್ತಿದ್ದಂಗೆ ಯಾವುದೋ ಒಂದು ಕಾರ್ ಟಚ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಬೇಕು ಅಂತ ಯಾರು ಗುದ್ದಲ್ಲ, ಬೇಕು ಅಂತ ಯಾರು ಏನು ಮಾಡಲ್ಲ. ಆ ಒಂದು ಗಳಿಗೆ ಹಂಗೆ ಆಗ್ಬೇಕಿತ್ತು, ಆಗೋಗಿದೆ. ಅದಕ್ಕೆ ಕೆಲವರಿಗೆ ಬೇಜಾರಾಗಿದ್ರೆ ನಾವು ಸಾರಿ ಕೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆ ರೇಣುಕಾ ಸ್ವಾಮಿ ಅವ್ರ ಮನೆಗೂ ಒಂದು ಸಾರಿ ಕೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಈಗ ರೇಣುಕಾ ಸ್ವಾಮಿ ಅವರು ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ, ನಾಟ್ ರೇಣುಕಾ ಸ್ವಾಮಿ. ಯಾಕೆ ಅಂತೇಳಿ ಅದಕ್ಕೊಂದು ಪಾಯಿಂಟಿಗೆ ಬರ್ತೀನಿ ನಾನು. ಅವ್ರ ಮನೇಲಿ ಒಂದು ಹೆಣ್ಮಗು ಅನ್ನೋದಿದ್ದಾರೆ, 6 ತಿಂಗಳು ಪ್ರೆಗ್ನೆಂಟು. ಬೇಜಾರು ಅನ್ಸುತ್ತೆ ಆ ಒಂದು ಕ್ಷಣ ನೋಡ್ತಾ. ಯಾಕಂದರೆ ನಮ್ಮ ಮನೇಲೂ ನಮ್ಮ ತಾಯಿ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ. ಯಾರಿಗೂ ಒಂದು ಪ್ರಾಬ್ಲಮ್ ಆದರೂ ಇವಾಗ ನನ್ನ ಫ್ರೆಂಡ್ ಅಂತ ಅನ್ಕೊಂಡು, ನಮ್ಮ ಅಕ್ಕನೇ ಅಂತ ಅನ್ಕೊಳ್ಳೋಣ. ಇವಾಗ ಅವ್ರು ಯಾರೋ ಒಂದು ರಾಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ನನ್ನ ಹತ್ರ ಹೇಳ್ತಾರೆ. ನಾವೇನು ಮಾಡ್ತೀವಿ ಅಣ್ಣ, ಎಲ್ಲರೂ ಹೋಗಿ ಆಟೋಮೆಟಿಕ್ಕಾಗಿ ಸೀದಾ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವ? ಚಾನ್ಸ್ ಇಲ್ಲ. ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಅವ್ರಿಗೆ ಯಾರೋ ವಿಚಾರಿಸ್ಕೊಂಬರೋ ಟೈಮಲ್ಲಿ ಒಂದು 2 ಹೊಡಿಬೋದು. ಮಿಸ್ ಆಗಿ ಜೋರಾಗಿ ಹೊಡೆದು ಅವ್ರಿಗೇನೋ ಪ್ರಾಬ್ಲಮ್ ಇದ್ದು ಹೋಗಿರ್ತಾರೆ. ಆ ಥರ ಸಿಚುವೇಶನ್ಸ್ ಆಗಿರುತ್ತೆ. ಯಾರು ಬೇಕು ಅಂತ ಮತ್ತೊಂದಾಗಲಿ ಬೇಕು ಅಂತ ಯಾವತ್ತೂ ಮಾಡಿರಲ್ಲ. ಆಗೋಗಾದ್ಮೇಲೆ ಸಾಕಷ್ಟು ಪಾಯಿಂಟ್ಗಳು ಅವ್ರ ಬಗ್ಗೆ ಹಳೆ ಮಾಟುಗಳೆಲ್ಲ ಎತ್ಕೊಂಡು, ಹಳೆ ಜಿದ್ಗಳನ್ನ ಎತ್ಕೊಂಡು, ಹಳೆ ಕೋಪಗಳನ್ನ ಇಲ್ಲಿ ದ್ವೇಷ ಅದನ್ನು ತೀರಿಸ್ಕೊಂಡು, ಅದು ಯಾರು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ತುಂಬ ಬೇಜಾರು ಅನ್ಸುತ್ತೆ. ಓಕೆ, ಈಗ ನಿಮ್ಮ ಪ್ರಕಾರ ಹಂಗಂತಂದ್ರೆ